ಪಟ್ಟದ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿ. ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಡಿಕೆಶಿ ಪ್ರಯಾಣ. ಸಿಡಬ್ಲ್ಯೂಸಿ ಸಭೆಗೆ ಸಿಎಂಗೆ ಆಹ್ವಾನ ಕೊಡಲಾಗಿದ್ದು, ಆ ಬಳಿಕ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇರೋದು. ದಾವಣಗೆರೆ ಜಿಲ್ಲಾ ಪ್ರವಾಸಕ್ಕೆ ಅಂತ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ ಡಿಕೆಶಿ. ಬೆಂಗಳೂರಿನ ಎಚ್ಎಎಲ್ನಿಂದ ಒಟ್ಟಿಗೆ ತೆರಳಿದ್ದಾರೆ. ಶಾಮನೂರು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ, ನಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಇದೆ. ಆ ಬಳಿಕ ಸಂಜೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಇಬ್ರು ಕೂಡ. ಸಿಡಬ್ಲ್ಯೂಸಿ ಮೀಟಿಂಗ್ಗೆ ಸಿಎಂಗೆ ಮಾತ್ರ ಆಹ್ವಾನ ಇದೆ, ಸಿಎಂ ಹೋಗ್ತಿದ್ದಾರೆ. ಈ ಬೆಳವಣಿಗೆಯಾದ ಮೇಲೆ ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇರೋದು. ಇಬ್ಬರದು ನಿವಾಸದ ಬಳಿಯಿಂದ ಹೊರಟಿರುವಂತಹ ಚಿತ್ರಣ ನೋಡ್ತಾ ಇದ್ದೀವಿ. ಒಂದೇ ಹೆಲಿಕಾಪ್ಟರ್ನಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಡಿಕೆಶಿ ಪ್ರಯಾಣ ಬೆಳೆಸಿದ್ದು, ಈ ಒಂದು ಭೇಟಿ ಮುಖಾಮುಖಿ ಕುತೂಹಲ ಮೂಡಿಸ್ತಾ ಇದೆ. ದಾವಣಗೆರೆ ಜಿಲ್ಲಾ ಪ್ರವಾಸಕ್ಕೆ ಅಂತ ತೆರಳಿದ್ದಾರೆ. ಪಟ್ಟದಾಟ ಬಹಳ ಕುತೂಹಲ ಇದೆ. ನಿನ್ನೆ ಮಾತಿನ ಸಮರ ಕೂಡ ನೋಡಿದ್ವಿ. ಇದೆಲ್ಲ ಬೆಳವಣಿಗೆಯ ನಡುವೆ ಶಾಮನೂರು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಒಟ್ಟಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪ್ರವಾಸಕ್ಕೆ ಅಂತ ಸಿಎಂ ಡಿಸಿಎಂ ತೆರಳ್ತಾ ಇರೋದು. ಒಂದೇ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ನಿಂದ ಸಿಎಂ ಡಿಸಿಎಂ ಹೋಗ್ತಾ ಇದ್ದು, ಶಾಮನೂರು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಕೂಡ ಇದೆ. ಈ ಪಟ್ಟದ ಪಗಡಿಯಾಟದ ಮಧ್ಯೆ ಡಿಕೆ ಕೂಡ ಮತ್ತೆ ದೆಹಲಿ ಯಾತ್ರೆ ಮಾಡ್ತಾರಾ? ಸಿಡಬ್ಲ್ಯೂಸಿಯಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಹೋಗ್ತಿದ್ದಾರೆ, ಡಿಸಿಎಂಗೆ ಆಹ್ವಾನ ಇಲ್ಲ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮತ್ತೆ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಡಿಸೆಂಬರ್ 28ರಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯ ಹಿನ್ನೆಲೆ ದೆಹಲಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಹಿರಿಯರು ಸಲಹೆ ಕೊಟ್ಟಿದ್ದಾರೆ. ನಾಯಕರುಗಳ ಸಲಹೆ ಮೇರೆಗೆ ದೆಹಲಿಗೆ ತೆರಳುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಅಂದ್ರೆ ಭಾನುವಾರ ದೆಹಲಿಗೆ ತೆರಳೋದಕ್ಕೆ ಡಿಕೆ ಶಿವಕುಮಾರ್ ಚಿಂತನೆ. ಬಹಳ ಕುತೂಹಲ. ದೆಹಲಿಗೆ ಡಿಸಿಎಂ ಕೂಡ ಭೇಟಿ ಕೊಡ್ತಾರೆ ಅಂತಂದ್ರೆ ಹೈಕಮಾಂಡ್ ಭೇಟಿಯಾಗ್ತಾರಾ, ಮಾತುಕತೆ ನಡೆಸ್ತಾರಾ? ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಿಂದ ಡಿಸೆಂಬರ್ 28ರಂದು ಆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳೋದಕ್ಕೆ ಸಿದ್ಧ ಆಗಿದ್ದಾರೆ.